ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇಬ್ರು. ಎಷ್ಟೊಂದು ದಿನ ಆದ್ಮೇಲೆ ಎಷ್ಟು ದಿನ ಆಯ್ತು? ತುಂಬಾ ಲಾಸ್ಟ್ 4 ಲಾಗ್ ಆಯ್ತು ಅನ್ಸುತ್ತೆ. ನಿಮ್ದೊಂದು ಮಾಡಿದಿರಾ, ನಂದು 2 ಮಾಡಿದೀನಿ, ಅದ್ರ ಹಿಂದೆ ನೀವು ಒಂದೇನೋ ಮಾಡಿದಿರಾ. ಅದನ್ನ ಇಬ್ರು ಜೊತೆ ಮಾಡಿ ತುಂಬಾ ದಿನಗಳೇ ಆಗೋಯ್ತು. ಯಾಕಂದ್ರೆ ನಮ್ಮನೆ ಪೇಂಟ್ ಮಾಡಿಸ್ತಿದ್ವಿ, ಕರೆಕ್ಟಾಗಿ ಫ್ರೆಂಡ್ಸ್ 15 ಡೇಸ್ ಆಯ್ತು. ಇವರು ನಮ್ಮ ಮನೆಗೆ ಬಂದು ಕರೆಕ್ಟಾಗಿ 15 ಡೇಸ್ಗೆ ಬಂದಿದ್ದಾರೆ ನೋಡಿ. 15 ಡೇಸ್ ನಿನ್ನೆ ತಾನೇ ಇವ್ರು ಬಂದಿದ್ದೆಲ್ಲ ಮುಗ್ದಿದೆ. ಇವತ್ತು ಹೊರಟು ಬಂದ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೇನು ಸಮಾಚಾರ? ಡ್ಯೂಟಿಗೆ ಹೋಗಿದ್ರಾ? ಡ್ಯೂಟಿಗೆ ಹೋಗಿ ಬಂದೆ. ಊಟ ಮಾಡಿದ್ರಾ? ನಿಮ್ಮನೇಲೆ ಮಾಡ್ದೆ. ಇವಾಗ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನಲ್ಲಪ್ಪ, ರಕ್ಷಿತ್ ಅವ್ರು ಕರ್ಕೊಂಡು ಹೋಗ್ತಿರೋದು. ಎಲ್ಲಿಗೆ ಅಂತ ಏನು ಹೇಳ್ತಿಲ್ಲ, ನಡೀರಿ ಹೋಗೋಣ ಅಂತ ಹೇಳಿದ್ದಾರೆ. ತುಂಬಾ ದಿನ ಆಯ್ತಲ್ಲ ಅವ್ರಿಗೆ ಹೋಗಿ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಂಗೆ ಯಾವ್ದು ಹೊರಡೋ ಪ್ಲಾನೇ ಇರಲಿಲ್ಲ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಮದ್ವೆ ಡೇಟ್ ಯಾವಾಗ ಅಂತ ಇವತ್ತು ನಿಜ ಹೇಳ್ಬೇಕಂದ್ರೆ ಇವತ್ತು ಬಂದಿರೋ ಮೇನ್ ರೀಸನ್ನೇ ನಾವಿಬ್ರು ಸೇರಿ ರಿವೀಲ್ ಮಾಡ್ಬೇಕು ಅಂತ. ಲೈಕ್ ತುಂಬಾ ಅಂದ್ರೆ ಬರ್ತಾ ಇರ್ಲಿಲ್ವಾ? ಹಂಗಲ್ಲ, ಬಟ್ ಮೇನ್ ರೀಸನ್ ಅಂತ ಹೇಳ್ತಾರೆ ನೋಡಿ. ಆಗ್ಲೇ ಹಂಗೆ ಗರಂ ಮೇಡಮ್ ನನಗೋಸ್ಕರ ಬಂದಿಲ್ವಾ ಅಂತ. ಮೊದ್ಲು ಏನು ಹೇಳಿದ್ರಲ್ಲ ನೋಡಿ ಒಂದ್ಸಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನ್ ಗೊತ್ತಾ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಲ್ಲ, ಅವಾಗ ಇವ್ರೇನ್ ಮಾಡ್ತಾ ಇದ್ರು ಜೊತೆಗೆ, ನಾವು ನಂದು ಹೊಸದಲ್ವಾ ಅವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನ್ಗೆ ಅಷ್ಟಾಗಿ ವಿಡಿಯೋಸ್ ಹೆಂಗ್ ಮಾಡೋದು, ಅಪ್ಲೋಡ್ ಮಾಡೋದಕ್ಕೆ ನನ್ಗೆ ಅಷ್ಟಾಗಿ ಬರ್ತಾ ಇರ್ಲಿಲ್ಲ. ಇವರೇ ಎಲ್ಲಾನು ಹೇಳ್ಕೊಡ್ತಾ ಇದ್ರು ಮನೆಗೆ ಬಂದು. ಸೊ ಅವಾಗ ಏನಾಗಿದೆ, ಒಂದಿನ ಯೂಟ್ಯೂಬ್ಗೋಸ್ಕರ ಆದ್ರೂ ಬರ್ಬೇಕು ಅಂತ ಒಂದು ಮೆನ್ಷನ್ ಮಾಡ್ಬಿಟ್ರು, ಒಂದು ಸ್ಟೇಟ್ಮೆಂಟ್ ನ. ಅವಾಗ ಏನಾಯ್ತು, ಅದೊಂದು ಇನ್ಸಿಡೆಂಟ್ ಏನಂದ್ರೆ ಅಂದ್ರೆ ಬರ್ಲೇ ಈಗ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ, ಗ್ಯಾಪ್ ಕೊಡೋದು ಬೇಡ, ವ್ಯೂವರ್ಸ್ ನೋಡ್ತಾ ಇದಾರೆ, ಇಂಟ್ರೆಸ್ಟ್ ಇರುತ್ತೆ ಅಂತ ಅನ್ಕೊಂಡು ಒಂದು ಮಾತು ಹೇಳಿದೆ ಅವ್ರಿಗೆ. ಯಾವಾಗ ಬರ್ತೀರಾ ನೆಕ್ಸ್ಟ್ ಅಂತ. ಬರ್ಲೇಬೇಕು, ನೆಕ್ಸ್ಟ್ ವಿಡಿಯೋ ಮಾಡಕ್ಕಾದ್ರೂ ಬರ್ಲೇಬೇಕು ಅಂತ ಹೇಳಿದ ತಕ್ಷಣ ಫುಲ್ ಗರಮ್ಮು. ಇಲ್ಲ, ನಾನು ಯೂಟ್ಯೂಬ್ಗೋಸ್ಕರ ಬರ್ತೀರಾ ನನ್ಗೋಸ್ಕರ ಬರ್ತೀರಾ ಅಂತ ನಾನು ಕೇಳ್ದೆ. ಅಂದ್ರೆ ನಾನು ಅವತ್ತು ಏನಕ್ಕೆ ಅಂದೆ ಹಂಗೆ ಅಂದ್ರೆ, ನನ್ ಥಾಟ್ ಇದ್ದಿದ್ದು ಅಂದ್ರೆ ಇವ್ರ ಕಂಡ್ರೆ ಇಷ್ಟ ಇಲ್ಲ ಬರಲ್ಲ ಅಂತಲ್ಲ. ನನ್ನ ಥಾಟ್ ಇದ್ದಿದ್ದು ಈಗ ವಿಡಿಯೋ ಮಾಡ್ತಾ ಇದೀವಿ, ಇನ್ಮೇಲೆ ಹೆಂಗೆ ಆಗುತ್ತೆ ಅಂದ್ರೆ ನಾನು ಕಷ್ಟಪಟ್ಟಾದ್ರೂ ವಿಡಿಯೋಗೋಸ್ಕರ ಮಾಡ್ಬೇಕಾದ್ರೂ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಅಂತ ಥಾಟಲ್ಲಿ ಇವ್ರಿಗೆ ಹೇಳ್ದೆ. ಮೇಡಮ್ ಅದಕ್ಕೆ ಫುಲ್ ಗರಮ್ಮು. ಮತ್ತೆ ಅವಾಗ ಅದೊಂದು ಇನ್ಸಿಡೆಂಟ್ ಹೇಳಿ ಹೆಂಗಾಯ್ತು ಅಂತ. ನಾನು ಎಲ್ಲಿದ್ದೆ ಕೇಳ್ಬೇಡಿ, ಎಲ್ಲಿದ್ದೆ ಫ್ರೆಂಡ್ಸ್. ಏನ್ ಗೊತ್ತ, ಅವ್ರಿಗೆ ನಿನ್ನೆ ಏನಾಯ್ತು ಅದು ನೆನ್ಪಿರಲ್ಲ ಇವ್ರಿಗೆ. ನಿನ್ನೆ ಏನಾಗುತ್ತೆ ಅನ್ನೋದೇ ಅಟ್ಲೀಸ್ಟ್ ಮನುಷ್ಯರು ಮನೇಲಿ ಇಷ್ಟು ಜನ ಇದಾರೆ, ಅದೆಲ್ಲ ನೆನ್ಪಿರುತ್ತೆ. ಈಗ ಏನ್ ಊಟ ಮಾಡಿದೆ ಅದು ನೆನ್ಪಿರಲ್ಲ. ಅದು ನಂದಲ್ಲ, ಎಲ್ಲ ಗಂಡ್ಮಕ್ಳನ್ನು ಕೇಳಿ ಡೇಟು ಏನಾಯ್ತು, ಯಾವ ಡ್ರೆಸ್ ಕಲರ್ ಹಾಕೊಂಡಿದ್ದೆ, ಈಗೆಲ್ಲ ಎಲ್ಲ ಗಂಡ್ಮಕ್ಳು ನೆನ್ಪಿಟ್ಕೊಳ್ಳಲ್ಲ. ಅವತ್ತ ಆಂಟಿ ಮನೇಲಿದ್ದೆ ಗೊತ್ತಾ? ನಿಮ್ಮ ಆಂಟಿ ಮನೇಲಿ ಇದ್ರಿ. ಏನಾಯ್ತು ಅವಾಗ ನೀವ್ ಹೇಳಿ ಏನಾಯ್ತು ಅಂತ. ಅವತ್ತು ಏನಾಯ್ತಂದ್ರೆ, ಅದೊಂದು ಇನ್ಸಿಡೆಂಟ್ ಆಯ್ತು. ಅವಾಗ ಒಂದು ಫೋನ್ ಚಾರ್ಜರ್ ಅಲ್ಲಿ ಇರ್ಲಿಲ್ಲ ನಮ್ಮ ಆಂಟಿ ಮನೇಲಿ. ಸೊ ಸ್ವಿಚ್ ಆಫ್ ಆಗೋಯ್ತು. ನನ್ಗೂ ಕೋಪ ಬಂದಿತ್ತಲ್ಲ, ಸ್ವಿಚ್ ಆನೇ ಮಾಡ್ಲಿಲ್ಲ. ನೈಟ್ ಕಾಲ್ ಮಾಡಿದ್ರು, ಸ್ವಿಚ್ ಆನೇ ಮಾಡ್ಲಿಲ್ಲ. ನಾನು ಬೇರೆ ಪಕ್ಕದ ಮನೆಯವ್ರ ಹತ್ರ ಏನೋ ಚಾರ್ಜರ್ ಇಸ್ಕೊಂಡಿದ್ದೆ, ಬಟ್ ಹಾಕ್ಲಿಲ್ಲ ಚಾರ್ಜರ್. ನೋಡಿ, ಬೇಕು ಅಂತ ಹಾಕಿಲ್ಲ, ಪಕ್ಕ ಬೇಕು ಅಂತಾನೆ ಹಾಕಿಲ್ಲ. ನಾನು ಹಂಗೆ ಅಂದ್ಬಿಟ್ಟಿದ್ದೀನಲ್ಲ ಯೂಟ್ಯೂಬ್ಗೋಸ್ಕರ ಬರ್ತೀನಿ ಅಂತ. ಸೊ ಅವರು ಬೇಕು ಅಂತಾನೆ ಚಾರ್ಜರ್ ಹಾಕೋಬೇಕು, ಏನೋ ಗಾಬರಿ ಆಗ್ತಾರೆ, ಏನು ಸಡನ್ ಸ್ವಿಚ್ ಆಫ್ ಆಗಿದೆ ಅಂತ ಅನಿಸ್ತದೆ ಅಂತ ಆದ್ರೂ ಹುಡ್ಕೊಂಡು ಮಾಡ್ತಿದ್ರು. ಆ ಕೋಪಕ್ಕೆ ಅವತ್ತು ಸ್ವಿಚ್ ಆನೇ ಮಾಡಿಲ್ಲ ಫೋನ್ ನ ಮೇಡಮ್. ಫುಲ್ ನೀವು ಟ್ರೈ ಮಾಡಿದ್ರ? ಸರಿ, ಕಾಲ್ ಟ್ರೈ ಅಂದ್ರೆ ಒಂದ್ಸಲ ಮಾಡಿರ್ತೀರಾ ಸ್ವಿಚ್ ಆಫ್ ಅಂದ ತಕ್ಷಣ? ಸುಮಾರು ಸಲ ಟ್ರೈ ಮಾಡಿದೀನಿ. ಮಿಡ್ ನೈಟ್ 11 ಗಂಟೆಗೆ ರಾಹುಲ್ ಫೋನ್ ಮಾಡಿದೀನಿ. ರಾಹುಲ್ಗೆ ಏನಪ್ಪ, ಏನು ನಿಮ್ಮ ಇವ್ರದ್ದು ಯಾರ್ದಾರ ನಂಬರ್ ಕೊಡು, ಮಧುದು ಯಾವ್ದಾರ ನಂಬರ್ ಕೊಡು ಅಂದ್ಬಿಟ್ಟು ಅವ್ನು ಟ್ರೈ ಮಾಡಿದಾರೆ. ಅವ್ನಿಗೂ ಸಿಗ್ತಾ ಇಲ್ಲ ಫೋನು. ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತಲ್ಲ ನಿಮ್ಮ ಆಂಟಿ ಮನೇಲಿ ಬೇರೆ. ಸೊ ಅಲ್ಲೂ ಬೇರೆ ಸಿಗ್ತಿರ್ಲಿಲ್ಲ. ನನಗೆ ಗಾಬರಿ, ಒಂದ್ ಕಡೆ ಏನಾಯ್ತು, ಬಟ್ ಒಂದ್ ಕಡೆ ಪಕ್ಕ ಏನೋ ಹಿಂಗೆ ಆಗಿದೆ, ಬಟ್ ಇಂಟೆನ್ಷನ್ಲಿ ಬೇಜಾರ್ ಮಾಡ್ಕೊಂಡೆ ಇದ್ ಮಾಡಿದಾಳೆ ಅದಾಗ ಗೊತ್ತಾಯ್ತು. ಆಮೇಲೆ ಬೆಳಗ್ಗೆನೂ ಮಾಡ್ದೆ. ಬೆಳಗ್ಗೆ ಮಾಡ್ದಾಗ ಫೋನ್ ಎತ್ತಿಲ್ಲ, ನಿಮ್ಮ ಆಂಟಿ ಎತ್ತಿದ್ರು. ಅವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಹೌದು, ನಾನೇ ಪಿಕ್ ಮಾಡ್ತಾ ಇದ್ದೆ. ಅವಾಗ ಏನಂದ್ರೆ ಮಾರ್ನಿಂಗ್ ನಾನು ರೆಡಿಯಾಗಿ ನಮ್ಮ ಮನೆಗೆ ಬಂದ್ಬಿಡೋಣ ಅಂತ, ಒಟ್ಟಿಗೆ ಚಾರ್ಜ್ ಹಾಕ್ಬಿಟ್ಟು ನಾನು ಕಾಲ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದು. ಬೆಳಿಗ್ಗೆ ಫೋನ್ ಮಾಡ್ತೀನಿ, ಇವ್ರ ಆಂಟಿ ರಿಸೀವ್ ಮಾಡ್ತಾರೆ. ಅಪ್ಪ ನಿನ್ನೆಯಿಂದ
ಫೋನ್ ರಿಸೀವ್ ಮಾಡಿಲ್ಲ. ಬೆಳಿಗ್ಗೆ ಸ್ವಿಚ್ ಆನ್ ಮಾಡಿದ್ಮೇಲೆ ಒಂದು ಕಾಲ್ ಮಾಡಿಲ್ಲ. ಸ್ವಿಚ್ ಆನ್ ಮಾಡಿರ್ಲಿಲ್ಲ ನಾನು. ಮತ್ತೆ ನಿಮ್ಮ ಆಂಟಿ ಫೋನ್ ಮಾಡಿದ್ದು? ಹಾ, ನಮ್ಮ ಆಂಟಿ ಫೋನ್ ನೀವು ಮಾಡಿದ್ದು. ನಮ್ಮ ಆಂಟಿ ಫೋನ್ ನೈಟ್ ಕಾಲ್ ಮಾಡಿದ್ರಿ, ಬಟ್ ಸಿಗ್ಲಿಲ್ಲ. ನಮ್ಮ ಆಂಟಿ ಫೋನ್ ಕಾಲ್ ಮಾಡಿದ್ರಿ. ಅವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ ಆಕ್ಚುಲಿ. ಅವಾಗ ನೀವು ಕಾಲ್ ಮಾಡಿದ್ದು, ನಮ್ಮ ಆಂಟಿ ಪಿಕ್ ಮಾಡಿದ್ದು. ಆಗ್ಲೂ ಎತ್ತಲಿಲ್ವಾ? ಮತ್ತೆ ನೋಡಿ ಎಷ್ಟೆಲ್ಲ ಟೈಮ್ ಫೋನ್ ಮಾಡ್ಲಿಲ್ವಲ್ಲ ಬೆಳಿಗ್ಗೆಯಿಂದ ನೈಟ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಗಾಬರಿ ಆಗಿರ್ತೀರಾ ಅಂತಾದ್ರೂ ಬೆಳಿಗ್ಗೆನಾದ್ರೂ ಒಂದು ಫೋನ್ ಮಾಡಿರ್ತೀರಾ ಅನ್ಕೊಂಡೆ. ಬೆಳಿಗ್ಗೆನೂ ಫೋನ್ ಮಾಡಿಲ್ಲ. ಮಾಡ್ದೆ ಆಂಟಿಗೆ ಫೋನ್ ಮಾಡಿದ ತಕ್ಷಣ ಮಾಡ್ದೆ ಫ್ರೆಂಡ್ಸ್. ಆಮೇಲೆ ಮಾಡಿದ್ರು. ಓಕೆ ಆಯ್ತು, ನನ್ ತಪ್ಪು. ನಿಮ್ದು ಸ್ಟೇಟ್ಮೆಂಟ್ಸ್ ಎಲ್ಲ ಸರಿನಾ? ಇಂಟೆನ್ಷನಲಿ ಅದಲ್ಲ, ಯೂಟ್ಯೂಬ್ ಗೋಸ್ಕರ ಆದ್ರೂ ಬರ್ಬೇಕು. ಈಗ ಪ್ರೆಸೆಂಟ್ ಯೂಟ್ಯೂಬ್ ಗೋಸ್ಕರ ಫ್ರೆಂಡ್ಸ್ ಏನಂದ್ರು ಗೊತ್ತಾ ಇವರು, ಯೂಟ್ಯೂಬ್ ಗೋಸ್ಕರನೇ ಬರ್ತಾ ಇದ್ದೀನಿ ಅವತ್ತು ಅಂತ ಹೇಳ್ಬಿಟ್ರು. ಅವತ್ತಿನ ಇಂಟೆನ್ಷನ್ ಹಾಗೆ ಇತ್ತು. ಸಿಚುವೇಶನ್ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಮಾಡೋಣ ಆ ಇಂಟೆನ್ಷನ್ ಇಟ್ಕೊಂಡೆ ಬರ್ತೀನಿ. ಅಲ್ಲ, ಆ ಇಂಟೆನ್ಷನ್ ಇಟ್ಕೊಂಡ್ ಬಂದಿದ ತಕ್ಷಣ ನಿಮ್ಮ ಪ್ರೀತಿ ಇಲ್ಲ ನಿಮ್ ನೋಡಕ್ ಬರೋದಿಲ್ಲ ಅಂತ ಹೆಂಗ್ ಅನ್ಕೋತೀರಾ? ಅದೊಂದು ಹೀಟ್ ಆಫ್ ದ ಮೂಮೆಂಟ್, ಕೋಪ ಬಂದ್ಬಿಡುತ್ತೆ. ಎಲ್ಲ ಹುಡ್ಗಿರ್ಗೂ ಅಷ್ಟೇನೆ. ಗುರು ಹೆಂಗೆ ಸಡನ್ ಆಗಿ ಅಡ್ಡ ಬಂದ್ಬಿಟ್ರೆ ಹೆಂಗೆ? ನೀವು ಶಬರಿಮಲೆಗೆ ಯಾವ ಹೋಗ್ತಾ ಇರೋದು? ಶಬರಿಮಲೆಗೆ 15th ಹೋಗ್ತಾ ಇರೋದು. ಸ್ಯಾಟರ್ಡೆ ಅಲ್ವಾ? ಇವಾಗ ಈ ಸಲ ಇವರು ಶಬರಿಮಲೆಗೆ ಹೋಗ್ತಾ ಇದಾರೆ. ಆಕ್ಚುಲಿ ಇವ್ರ ಬರ್ಡೇ ಇರೋದು 17th ಬರ್ಡೇ ಇದೆ, ಮಂಡೇ. ನೀವು ರಿಟರ್ನ್ ಆಗೋದು ಮಂಡೇ ರಿಟರ್ನ್ ಆಗಕ್ಕಾಗಲ್ವಾ? ಮಂಡೇ ಆಗಲ್ಲ. ಮಂಡೇನೇ ಆಕ್ಚುಲಿ ದರ್ಶನ ಆಗೋದು. ಟ್ಯೂಸ್ಡೇ ಆಗುತ್ತಾ? ಟ್ಯೂಸ್ಡೇ ಈವ್ನಿಂಗ್. ನೋಡಿ ಫ್ರೆಂಡ್ಸ್, ಈ ಸಲ ನಮ್ ಜೊತೆ ಫಸ್ಟ್ ಬರ್ಡೇಗೆ ನಮ್ ಜೊತೆ ಇರ್ತಾ ಇಲ್ಲ ಇವರು. ಶಬರಿಮಲೆಗೆ ಅಂದ್ರೆ ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ರು, ಅನ್ಕೊಂಡಿದ್ರಂತೆ ಹೋಗ್ಬೇಕು ಅಂತ. ಸೊ ಈ ಟೈಮ್ ಬಿಟ್ರೆ ಏನಾಗಲ್ಲ ಅಂತ ಹೋಗಕ್ಕೆ ರೆಡಿ ಆಗಿದ್ದಾರೆ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದಾರೆ ಬರ್ಡೇ. ಅದೊಂಥರ ಗುಡ್ ವೈಬ್ ಅನ್ಕೊಳ್ಳಿ. ಎಲ್ಲರಿಗೂ ಕಷ್ಟ. ಬರ್ಡೇ ದಿವಸನೇ ಹೋಗಿ ದರ್ಶನ ಮಾಡ್ತೀವಿ ಅನ್ನೋದು ಅನ್ಕೊಂಡಿದ ತಕ್ಷಣ ಆಗಲ್ಲ. ಅವತ್ತೇ ದರ್ಶನ ಅಲ್ವಾ? ಅವತ್ತೇ ದರ್ಶನ ಆಗುತ್ತೆ ನನಗೆ ಕರೆಕ್ಟ್ ಆಗಿ 17th. ಆಮೇಲೆ ನಾನು ಹೋಗೋ ದಿವಸನೇ ಇರ್ಮುಡಿ ಹಾಕ್ಸ್ಕೊಂತ ಇದೀನಿ. ಅದೊಂದು 3 days 5 days ಒಂದ್ಸಲ 5 days ತರ ಏನೋ ಹಾಕ್ಸ್ಕೊಂಡು ಹೋಗಿದ್ದೆ. ಆ ತರ ಹೋಗ್ಬೇಕು ಅಂತಾನೆ ಇಷ್ಟ, ಬಟ್ ಕಷ್ಟ ಆಗುತ್ತೆ. ಮತ್ತೆ ಅಲ್ಲೇ ಮಲ್ಕೋಬೇಕಲ್ವಾ? ಅಲ್ಲೇ ಮಲ್ಕೋಬೇಕು. ಆಕ್ಚುಲಿ ನಾನು ಹೋಗ್ತಾ ಇರೋದು KR ನಗರದಿಂದ. ನಾವಿರೋದು ಮೈಸೂರಲ್ಲಿ. ನಾನು ಶಬರಿಮಲೆಗೆ ಹೋಗ್ತಾ ಇರೋ ಟೀಮ್ ಬಂದು KR ನಗರ. ಸೊ ನಾನು ಅಲ್ಲಿಂದ ಇಲ್ಲಿ ಹಾಕ್ಸ್ಕೊಂಡು ತಿರ್ಗಾ ಇಲ್ಲಿ ವರ್ಕಿಗೆ ಬಂದು ಅಲ್ಲೇ ಮಲ್ಕೊಳಕ್ ವಾಪಸ್ ಹೋಗ್ಬೇಕು. ಸೊ ಅದೆಲ್ಲ ಕಷ್ಟ ಆಗುತ್ತೆ. ಇಲ್ಲ ಹಾಕ್ಸ್ಕೊಳಂಗಿದ್ರೆ ಮುಂಚೆನೆ ಹಾಕ್ಸ್ಕೋಬೋದಿತ್ತು, ಬಟ್ ನೀವು ಊರಲ್ಲಿ ಹಾಕ್ಸ್ಕೊತಾ ಇರೋದ್ರಿಂದ ಹೌದೌದು ಅದಕ್ಕೋಸ್ಕರ ಹೋಗೋ ದಿನನೇ ಹಾಕ್ಸ್ಕೊಂತ ಇದ್ರಂತೆ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಆರಾಮಾಗಿ ಬನ್ನಿ. ಆಕ್ಚುಲಿ ಇವಾಗ ಬರ್ಡೇಗೆ ಬಟ್ಟೆ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ರಿವೀಲ್ ಮಾಡಿದೆ ನೋಡಿ. ನಿಮ್ ನಾನೇ ಇರೋದಿಲ್ವಲ್ರಿ, ಅಲ್ಲೇ ಹಾಕೊಳ್ರಿ ಬಟ್ಟೆ. ಏನು ಹೊಸ ಬಟ್ಟೆ ಅಲ್ಲೇ ಹಾಕೊಂಬೋದಲ್ಲ ಅಲ್ವಾ? ಬಂದ್ ಹಾಕೊಂಡ್ಬರ್ತೀನಿ ಮನೆಗೆ. ಹಂಗೆ ಬನ್ನಿ. ಟ್ಯೂಸ್ಡೇ ಬರ್ತೀರಾ ಅಲ್ವಾ? ನಮ್ಮೂರಲ್ಲಿ ಜಾತ್ರೆ ಇದೆ ಟ್ಯೂಸ್ಡೇ ವೆಡ್ನಸ್ಡೇ ಹಬ್ಬ ಇದೆ. ಅವತ್ತು ಬಂದ್ಬಿಡಿ. ಹೇಳಿದ್ರಲ್ಲ ಇದ್ರ ಹಬ್ಬ ಏನದು, ಊರಬ್ಬ ಗ್ರಾಮ ದೇವತೆ ಹಬ್ಬ ಇದೆ. ಅವತ್ತು ಬಂದ್ಬಿಡಿ ಮುಗಿಸ್ಕೊಂಡು. ಮಿಂಚಿಂಗ್ ಮಾಡ್ಕೊಂಡು ಬರ್ತಾ ಇರದೆ ಎಲ್ಲಿ ಹೋಗೋಣ ಇವಾಗ? ಎಲ್ಲಿ ಹೋಗ್ತೀರಾ? ಬಟ್ಟೆ ತಗೊಳಕ್ಕೆ ನೀ ಒಂದ್ ಕಡೆ ನೋಡೋಣ. ಫೋನ್ ಇಟ್ಕೊಂಡು ಕೈ ನೋಯ್ತಾ ಇದೆಯಾ? ಅಯ್ಯೋ, ಕೈ ಎತ್ತಕ್ಕೆ ಆಗ್ತಾ ಇಲ್ಲ ನನ್ಗೆ. ಏನ್ ಗೊತ್ತಾ, 1 week ಇಂದ ಮನೇಲಿ ಫುಲ್ ಕೆಲಸ ಅಲ್ವಾ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ನೆನ್ನೆ ಅಂದ್ರೆ ಅವತ್ತಿಂದ 1 week ಇಂದ ಏನ್ ಕೆಲಸ ಇಲ್ಲ. ಮೊನ್ನೆ ಒಂದು 2 days ಇಂದ ಎಕ್ಸ್ಟ್ರಾ ಆಗೋಯ್ತು. ಅದಕ್ಕೆ ಸ್ವಲ್ಪ ಬಾಡಿ ಪೇನ್ ಬಂದ್ಬಿಟ್ಟಿದೆ. ನೀವೇ ಇಟ್ಕೊಂಡು ವಿಡಿಯೋ ಮಾಡಿಯಪ್ಪ, ಡ್ರೈವ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು. ಅದ್ಯಾಕೆ ಹೇಳಿ. ಹೀಗೆ ಸ್ಟ್ರೈಟ್ ಹೋದ್ರೆ ನಾನು PU ಕಾಲೇಜ್ ನಾನು ಓದಿರೋದು ಸಿಗುತ್ತೆ. ಮರಿಮಲ್ಲಪ್ಪ ಕಾಲೇಜ್. ನಾನು PU ಓದಿರೋದು ಇಲ್ಲೇ ಮೈಸೂರು ಮರಿಮಲ್ಲಪ್ಪ ಕಾಲೇಜ್. ಎಷ್ಟೊಂದು ದಿನ ಆಯ್ತು ನೋಡಿ ಕಾಲೇಜು ಎಲ್ಲ. ಒಂದ್ಸಲ ರೀಕಾಲ್ ಆಗುತ್ತೆ ಮೆಮರೀಸ್ ಎಲ್ಲ. ಇದೆಲ್ಲ ಮಾಡಿರೋದು PU ಒನ್ ವೇ ಇಲ್ಲೇ ನೋಡಿ ಫ್ರೆಂಡ್ಸ್. ನಮ್ಮ ಮರಿಮಲ್ಲಪ್ಪ ಇದು ತುಂಬ ಮೆಮೊರೀಸ್ ಇದೆ ಆ್ಯಕ್ಚುಲಿ ಈ ಕಾಲೇಜಲ್ಲಿ. ಓದಿದ್ದು 2 ವರ್ಷ ಆದ್ರೂ ತುಂಬ ಮೆಮೊರೀಸ್ ಇದೆ.
ಮರಿಮಲ್ಲಪ್ಪ ಕಾಲೇಜಲ್ಲಿ ಓದಿದ್ರೆ ಹೌದು ಹೌದು. ನಾವು ಸಿಟಿಗೆ ಬಂದಾಗ ಬರ್ತಾ ಇದ್ವಿ ರೌಂಡ್ ಹಾಕೊಂಡು. ಹೌದಾ, ಏನಕ್ಕೆ ಬರ್ತಾ ಇದ್ರಿ? ಮಹಾರಾಣೀಸ್ ಕಾಲೇಜ್ ಇದೆ ಅದಕ್ಕೆ. ಕಾಲೇಜ್ ಇದೆ, ಮರಿಮಲ್ಲಪ್ಪ ಇದೆ, ಮೂರ್ ಕಾಲೇಜ್ ಇದೆ ಅಂತ ಬರ್ತಾ ಇದ್ರಾ? ನೀವ್ ಯಾವ ಕಾಲೇಜಲ್ಲಿ ಓದಿದ್ದು ಹೇಳಿ? ನಾನು ಏನ್ ಹೇಳ್ದೆ ಅದಕ್ಕೋಸ್ಕರ ಅಂತ ನಾನು ಮೆನ್ಷನ್ ಏನಾದ್ರು ಮಾಡದ್ನಾ? ಹಾಗೆ ನಾವಿವಾಗ ಬಂದಿರೋದು ಬಟ್ಟೆ ತೊಗೊಳೋದಕ್ಕೆ ಚೋಪ್ರಾಸಿಗೆ ಬಂದ್ವಿ. ಅವ್ರು ಮುಂಚೆಲ್ಲ ಯೂಶ್ವಲಿ ಇಲ್ಲೇ ತೊಗೋತಾ ಇದ್ದಂತೆ, ಸೊ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದಿದ್ವಿ. ನೋಡೋಣ ಬಟ್ಟೆ ಎಲ್ಲ ಹೇಗಿರುತ್ತೆ, ಸಿಗುತ್ತೋ ಸಿಗಲ್ವೋ, ಅವ್ರಿಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗಿರೋದೆಲ್ಲ. ಇವಾಗ ಪಾರ್ಕ್ ಮಾಡ್ತಾಯಿದ್ದೀವಿ, ಕಾರ್ ಪಾರ್ಕ್ ಮಾಡಿ ಹೋಗ್ತೀವಿ. ಫ್ರೆಂಡ್ಸ್, ಎಲ್ಲರೂ ನಮ್ಮ ಮದುವೆ ಡೇಟ್ ಎಷ್ಟೋ ಜನ ಯಾವುದೇ ವಿಡಿಯೋ ಹಾಕಿದ್ರು ಒಂದು ಕಮೆಂಟ್ ಇದ್ದೇ ಇರೋದು. ಮಿನಿಮಮ್ ಆದರೂ ಇರ್ತಾ ಇತ್ತು. ಎಷ್ಟೊಂದು ಕಮೆಂಟ್ ಆಗ್ತಾಯಿದ್ರಿ, ಮದುವೆ ಡೇಟ್ ಹೇಳಿ ಅಂತ. ಕೆಲವ್ರು ಪಾಸಿಟಿವ್ ಆಗು ಕೇಳ್ತಾಯಿದ್ರಿ, ಕೆಲವ್ರು ನೆಗೆಟಿವ್ ಆಗು ಕೇಳ್ತಾಯಿದ್ರಿ. ಏನು ಇವರು ಇಷ್ಟು ದಿನ ಆದರೂ ಮದುವೆ ಡೇಟ್ ಹೇಳ್ತಾ ಇಲ್ವಲ್ಲ ಅಂತ. ಸೊ ನಮ್ಮ ಮದುವೆ ಡೇಟ್ ಯಾವಾಗ ಅಂತ ಹೇಳಿದ್ರೆ 2025 ಅಲ್ಲ, ಹೇಳಿ 2026 ಜಾನ್ವರಿ ಫಸ್ಟ್ ಮಂತಲ್ಲೇ. ಹೌದು, ಜಾನ್ವರಿ ಫಸ್ಟ್ ಮಂತಲ್ಲೇ 21st ಮತ್ತೆ 22nd ದಾರೆ ಬಂದು 22ಗೆ, ರಿಸೆಪ್ಷನ್ 21st. ಸೊ 2026 ಜಾನ್ವರಿ 21st 22nd ಮದುವೆ, ನಮ್ಮ ಮದುವೆ ಡೇಟ್. ಹೊಸ ವರ್ಷ, ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ, ಹೊಸ ತಿಂಗಳು ನಾವು ಜೀವನ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನೀವು ಕೂಡ ಎಲ್ಲರೂ ಬಂದು ಆಶೀರ್ವದಿಸಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಹೌದು. ಆಮೇಲೆ ಈಗ ಕೊನೆಗೂ ನಮ್ಮ ಮದುವೆ ಡೇಟ್ ರಿವೀಲ್ ಮಾಡ್ಬಿಟ್ವಿ, ಸ್ವಲ್ಪ ಸಮಾಧಾನ ಆಯ್ತು ನಮಗೆ. ಆ್ಯಕ್ಚುಲಿ ಅದೇ ಈಗ ಹೇಳಿದ್ನಲ್ಲ, ಈಗ ನಾನು ಓಡ್ ಬಂದಿದ್ದೆ ಅದೇ ಕಾರಣಕ್ಕೆ. ಆ್ಯಕ್ಚುಲಿ ಸುಮಾರು ದಿವಸ ಆಗೋಯ್ತು, ಇಬ್ರು ಒಟ್ಟಿಗೆ ಲಾಗ್ ಮಾಡಿ ತುಂಬಾ ದಿನ ಮುಂಚೆ 1 ಮಂತ್ ಬ್ಯಾಕೆ ಅನ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಅದು ಏನೋ ಒಂದು ರೀಸನಿಂದ ಹೇಳೋಕ್ಕಾಗಲಿಲ್ಲ. ಸೊ ಫೈನಲಿ ಇವತ್ತು ನಿಮ್ಮೆಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನಮ್ಮ ಮದುವೆ ಡೇಟ್ ಹೇಳ್ತಾ ಇದ್ದೀವಿ. ಆಮೇಲೆ ನೀವು ತುಂಬ ದಿನದಿಂದ ಕೇಳ್ತಿದ್ರಿ, ಕೆಲವರು ಎಷ್ಟು ದಿನ ಕಾಯಬೇಕು ಆ ಥರ ಎಲ್ಲ, ಕೆಲವ್ರು ಒಳ್ಳೆತನದಲ್ಲಿ ಕೆಲವರು ಕೇಳಿದ್ರೆ, ಕೆಲವರೆಲ್ಲ ಸ್ವಲ್ಪ ನಮಗೂ ಅನ್ನಿಸ್ತು ನಾವು ಲೇಟ್ ಮಾಡಿಬಿಟ್ವಿ ಅಂತ. ಬಟ್ ಸೊ ಲೇಟ್ ಮಾಡಿದ್ದಕ್ಕೆ ವಿ ಆರ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಗೊತ್ತೇ ಇರುತ್ತೆ, ಎಲ್ಲಿ ಮದುವೆ ಆಗ್ತಾ ಇರೋದು ಅಂತ ಪಕ್ಕ ಕೇಳ್ತೀರಾ. ಸೊ ಸದ್ಯದಲ್ಲೇ ನಾವು ಇನ್ವಿಟೇಷನ್ ಕಾರ್ಡ್ನ ರೆಡಿ ಆಗುತ್ತೆ, ಅವಾಗ ನಾವು ಶೇರ್ ಮಾಡ್ಕೊತೀವಿ ಎಲ್ಲಿ ಮದುವೆ ಆಗ್ತಾ ಇರೋದು. ಬಟ್ ಮೈಸೂರಲ್ಲೇ, ಪಕ್ಕ ಮೈಸೂರಲ್ಲೇ ಮದುವೆ ಆಗ್ತಾ ಇರೋದು. ಇಬ್ರು ಮೈಸೂರು ಸೈಡ್ ಅವರೇ ಆಗಿರೋದ್ರಿಂದ ಮೈಸೂರಲ್ಲೇ ಆಗ್ತಾ ಇರೋದು. ನಮ್ಮ ಇಬ್ರು ಅಕ್ಕಂದಿರ ಮದುವೆ ಆಕ್ಚುಲಿ ಕೇರ್ನಗರದಲ್ಲಿ ಆಗಿರೋದು. ನಿಮ್ದೇ ಮೈಸೂರ? ನೋಡಿ, ಮೈಸೂರು ಹುಡುಗಿ ಸಿಕ್ಕಿದ್ರು ಅಂತ ಮೈಸೂರಲ್ಲಿ ಆಗ್ತಾ ಇದೀನಿ. ಹೌದು. ಹಾಗೆ ನಾವು ಶಾಪ್ ಒಳಗಡೆ ಬಂದ್ವಿ ಬಟ್ಟೆ ನೋಡೋಣ ಅಂತ. ಒಂದೆರಡು ಸೆಲೆಕ್ಷನ್ ಮಾಡಿದ್ವಿ. ಇವಾಗ ಟ್ರಯಲ್ ನೋಡೋಕೆ ಹೋಗಿದ್ದಾರೆ, ನೋಡೋಣ ಹೇಗಿದೆ, ಹೇಗೆ ಕಾಣಿಸುತ್ತೆ ಅವ್ರಿಗೆ ಅಂತ. ಕಾಣಿಸ್ತಾ ಇದೆ. ಯಾರು ಸೆಲೆಕ್ಟ್ ಮಾಡಿರೋದು ಹೇಳಿ? ನಿಮ್ಗೆ ಯಾರು ಸೆಲೆಕ್ಟ್ ಮಾಡಿರೋದು? ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಶರ್ಟು. ಆದ್ರೂ ನಾನು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಡ್ತೀನಲ್ಲ ಬಟ್ಟೆನ, ಅಲ್ವಾ? ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ. ಫಸ್ಟ್ ಟೈಮ್ ನಮ್ಮ ಫಿಯಾನ್ಸಿ ಕರ್ಕೊಂಡು ಬಂದಿದ್ದೀನಿ ಅಂತ ಸರ್ ಗಿಫ್ಟ್ ಕೊಡ್ತಾ ಇರೋದು. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಸರ್, ನೀವೊಂದು ಕುಡಿ ಬನ್ನಿ. ಓಕೆ ಸರ್. ಬಟ್ಟೆ ಇಷ್ಟ ಆಯ್ತಾ ಮೇಡಮ್? ಬಟ್ಟೆ ತುಂಬಾ ಇಷ್ಟ ಆಯ್ತು, ಶರ್ಟ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ. ಅದು ಫಸ್ಟ್ ಸೆಲೆಕ್ಷನ್, ಒಂದು ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಊಟ ಇಲ್ಲ ಮಾಡ್ಕೊಳ್ಳೋಣ ಅಂತ ಕಾರ್ ಪಾರ್ಕ್ ಮಾಡಿ ಊಟಕ್ಕೆ ಹೋಗ್ತಾ ಇದೀವಿ ಇಬ್ರು. ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ, ದೊಣ್ಣೆ ಬಿರಿಯಾನಿಗೆ. ಸಾಂಗ್ ಕೇಳಿಸ್ತಾ ಇದೆ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ನಾನ್ ವೆಜ್ ತಿನ್ನಕ್ಕೆ ಬಂದಿದ್ದೀವಿ, ಯಾಕಂದರೆ ನಮ್ಮ ಮನೆಯವ್ರು ನಾನ್ ವೆಜ್ ಮಾಡ್ತಾಯಿಲ್ಲ. ನಾನ್ ವೆಜ್ ತಿನ್ನಬೇಕು ಅನಿಸ್ತಾ ಇತ್ತು, ಸೊ ನಾನ್ ವೆಜ್
ಫ್ರೆಂಡ್ಸ್ ಚೆನ್ನಾಗಿ ಬಂದಿದ್ದೀವಿ. ಏನು ಆರ್ಡ್ರ್ ಮಾಡೋಣ? ನಾನು ಆ್ಯಕ್ಚುಲಿ ನನಗೆ ಬಿರಿಯಾನಿ ತಿನ್ನಬೇಕು, ನಾನು ತಿನ್ನಬೇಕು ಅಂದರೆ ಇದೇ ಹೋಟ್ಲಿಗೆ ಬರೋದು. ದೊಣ್ಣೆ ಬಿರಿಯಾನಿ. ಬೇರೆ ಹೋಟೆಲ್ ಇಷ್ಟ ಅಲ್ವಾ ನಿಮಗೆ? ಇಲ್ಲ, ನನಗೆ ನಾಟಿ ಸ್ಟೈಲ್ ಇಷ್ಟ ಆಗಲ್ಲ. ಈ ಥರ ಸ್ಟೈಲ್ ಬಾಸುಮತಿ ರೈಸ್ ಮಾಡೋದು ಇಷ್ಟ ಆಗುತ್ತೆ. ವಾಯ್ಸಲ್ಲಿ ಕೇಳಿಸ್ತಿದೆಯಲ್ಲ? ಕೇಳಿಸ್ತೀವಿ. ಸಾಂಗ್ ಬೇರೆ ಇದೆಯಲ್ಲ, ಸಾಂಗ್ ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗಿದೆ. ಏನು ಆರ್ಡ್ರ್ ಮಾಡೋಣ? ಈಗ ಫಸ್ಟು ರೋಟಿ ಮತ್ತು ಏನಾದರೂ ಗ್ರೇವಿ ಐಟಮ್ ಮಾಡೋಣ, ಅದಾದಮೇಲೆ ಬಿರಿಯಾನಿ ತೊಗೊಳ್ಳೋಣ. ಲುಕಿಂಗ್ ಗುಡ್. ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ. ಗ್ರೇವಿ ಸೂಪರಾಗಿ ಕಾಣ್ತಿದೆ. ಸ್ಮೆಲ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡಿ. ಗಂಡಂಗೆ ಹೆಂಗೆ ಸರ್ವ್ ಮಾಡ್ತಾ ಇದ್ದಾರೆ. ಮನೇಲಿ ನಾನೇ ಮಾಡ್ತೀನಿ, ಹೊರಗಡೆ ಏನಾದರೂ ಬಂದರೆ ಮಾಡ್ಕೊಡ್ತೀರಾ ಅಂದರೆ ಸುಮ್ಮನೆ ಕೂತಿದ್ದೀರಲ್ಲ. ಅಲ್ಲ, ಹೇಳಿ ನನಗೆ ಸರ್ವ್ ಮಾಡಿಸ್ಕೋಬೇಕು ಆಸೆ ಆಗ್ತಿದೆ ಅಂತ. ಈ ಡೈಲಾಗ್ ಎಲ್ಲ ಯಾಕೆ? ಸ್ಟಾರ್ಟ್ ಮಾಡೋಣ. ಟೇಸ್ಟ್ ಹೇಗಿದೆ ನೋಡಿ. ಸುಡ್ತಾ ಇದೆ. ರೋಟಿನ ಚಪಾತಿನ? ಇದು ರೋಟಿ, ಚಪಾತಿ ತಾನೆ? ಚಪಾತಿ ಅಲ್ಲ, ಇದು ರೋಟಿ. ಇದು ರೋಟಿ ಸಿಂಗಲ್ ರೋಟಿ ತೊಗೊಂಡ್ವಿ. ಆ ರೋಟಿ ತಿಂದಾದ್ಮೇಲೆ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ರು. ಅದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ಅದರಲ್ಲಿ ಕಾಲು ಭಾಗನೂ ತಿನ್ನೋಕ್ಕಾಗಲಿಲ್ಲ, ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಪಾರ್ಸೆಲ್ ಮಾಡಿಸ್ಕೊಂಬಿಟ್ವಿ. ಅದ್ರ ಜೊತೆಗೆ ಲೆಮನ್ ಸೋಡಾನು ಆರ್ಡರ್ ಮಾಡಿದರು. ಫೈನಲಿ ಇವಾಗ ಟೈಮ್ ಬೇರೆ ಆಗಿದೆ, ಊಟನೂ ಮುಗಿಸ್ಕೊಂಡು ಬಿಲ್ ಪೇ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ಇಬ್ಬರೂ. ಇವಾಗ ಡೈರೆಕ್ಟ್ ಎಲ್ಲೂ ಇಲ್ಲ, ಮನೆಗೆ ಹೋಗ್ತಾ ಇರ್ತೀವಿ. ಹೊಟ್ಟೆ ತುಂಬ ಊಟನೂ ಆಯಿತು, ಬಿಲ್ ಪೇ ಮಾಡ್ತಾಯಿದ್ದಾರೆ. ಬಿಲ್ ಪೇ ಮಾಡ್ಬಿಟ್ಟು ಮನೆಗೆ ಹೋಗ್ತೀವಿ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಅರ್ಸು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ಬರು. ಏನಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದೀವಿ, ಸ್ವಲ್ಪ ವಾಕ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ನಾವೀಗ ಇಲ್ಲಿ ಲೆಹಂಗಾ ಮತ್ತು ಸೂಟ್ ನೋಡೋಣ. ಇಲ್ಲಿಗೆ ಪ್ರೈಸ್ಗೂ ನಾವು ಹೊರಗಡೆ ಬೆಂಗಳೂರಿಗೆ ಹೋಗೋ ಪ್ರೈಸ್ಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಒಂದ್ಸಲ ಸುಮ್ಮನೆ ನೋಡ್ಕೊಂಡು ಹೋಗೋಣ. ಪರ್ಚೇಸಿಗೆ ಹೋಗೋಕ್ಕೂ ಮುಂಚೆನೇ ಒಂದು ಕ್ಲಾರಿಟಿಲಿದ್ದರೆ ಒಂದು ಡಿಸೈನು ಅಂತ ನೋಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹಿಂಗೂ ಬಂದಿದ್ದೀವಲ್ಲ ಇಲ್ಲೇ ಹತ್ರದಲ್ಲಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ನಾವಿವಾಗ ಅರಸು ರೋಡಲ್ಲಿರೋ ಡಾಸಲ್ಸಿಗೆ ಬಂದ್ವಿ. ಬಟ್ ನಮಗೆ ಅಲ್ಲಿ ಯಾವುದೂ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ನಾನು ಅಂದ್ಕೊಂಡಿರೋ ಕಲರ್ ಕೂಡ ಅಲ್ಲಿ ಇರಲಿಲ್ಲ. ಓಕೆ, ಇವಾಗ ಇಬ್ಬರು ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ, ಟಯರ್ಡು ಆಗಿದೆ. ಒಂದು ಸ್ವಲ್ಪ ಓಡಾಡಿದ ತಕ್ಷಣ ಟಯರ್ಡ್ ಆಗಿಬಿಡುತ್ತೆ ಅಲ್ವಾ? 8 ಗಂಟೆ ಆಗಿದೆ. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಡ್ರಾಪ್ ಮಾಡಿ ಹೋಗ್ಬೇಕಂತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.